ರಾಜ್ಯದಲ್ಲಿ ವಿರಾಮ ಕೊಟ್ಟಿದ್ದ ವರುಣ ರಾಜ್ಯದಲ್ಲಿ ಇನ್ನೂ 2 ವಾರ ಮಳೆಯ ಅಬ್ಬರ ಇರಲಿದೆ. ಕೆಲ ಜಿಲ್ಲೆಗಳಲ್ಲಿ ಭಾರೀ ವರ್ಷಧಾರೆಯ ಮುನ್ಸೂಚನೆ ಕೊಡಲಾಗಿದ್ದು ಮುಂಗಾರು ಮಳೆಯ ಕೊನೆ ಹಂತದಲ್ಲಿ ಅಬ್ಬರ ಜಾಸ್ತಿ ಇರುತ್ತೆ. ರಾಜ್ಯದ ಅನೇಕ ಕಡೆಗಳಲ್ಲಿ ನಿಮಗೆ ಗೊತ್ತಿರಬಹುದು, ಕಲ್ಯಾಣ ಕರ್ನಾಟಕ, ಮಹಾರಾಷ್ಟ್ರದ ಮಳೆಯಿಂದಾಗಿ ಮಹಾರಾಷ್ಟ್ರದ ನೀರುಗಳೆಲ್ಲವೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಬಹಳಷ್ಟು ಅನಾಹುತಗಳನ್ನು ಕೊಟ್ಟಿತ್ತು. ಮುಂದಿನ 1 ವಾರ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಅಕ್ಟೋಬರ್ 15ರವರೆಗೆ ಮುಂಗಾರು ವರ್ಷಧಾರೆ. ಅಕ್ಟೋಬರ್ 15ರ ಬಳಿಕ ಹಿಂಗಾರು ಮಳೆ ಶುರುವಾಗುತ್ತೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿ. ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿಯನ್ನು ಕೊಡಲಾಗಿದ್ದು ಮುಂದಿನ 1 ವಾರ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುತ್ತೆ. ಅಕ್ಟೋಬರ್ 15ರವರೆಗೆ ಮುಂಗಾರು ವರ್ಷಧಾರೆ. ಇನ್ನು ಅಕ್ಟೋಬರ್ 15ರ ಬಳಿಕ ಹಿಂಗಾರು ಮಳೆ ಶುರುವಾಗಲಿದ್ದು ಮುಂಗಾರು ಮಳೆಯ ಕೊನೆ ಹಂತದಲ್ಲಿ ಅಬ್ಬರ ಜಾಸ್ತಿ ಇರುತ್ತೆ. ಈ ವರ್ಷ ರಾಜ್ಯ ಕಂಡ ಅತ್ಯಧಿಕ ಮಳೆಯ ನೀರು. ರಾಜ್ಯದ ಕೆಲ ಭಾಗಗಳಲ್ಲಿ ನೀರಿಲ್ಲ, ಕೆಲ ಭಾಗಗಳಲ್ಲಿ ವಿಪರೀತ ನೀರು. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕ ಅಕ್ಷರಶಃ ನೀರಿನ ಊರಾಗಿ ಮಾರ್ಪಟ್ಟಿದೆ. ಸೊ ರಾಜ್ಯದಲ್ಲಿ ಅನೇಕ ರೈತರು ಈ ವರ್ಷ ಕಂಗಾಲಾಗಿದ್ರು. ತಮ್ಮ ಸಮಸ್ಯೆಗಳನ್ನು ಅಳಲನ್ನು ತೋಡಿಕೊಳ್ತಾ ಇದ್ರು. ಭುಜದೆತ್ತರಕ್ಕೆ ಬೆಳೆದಂತಹ ಬೆಳೆಗಳು ನೀರ್ಪಾಲಾಗೋಯಿತು. ಸಾಕಷ್ಟು ಕಡೆಗಳಲ್ಲಿ ಗ್ರಾಮಗಳೇ ಕೊಚ್ಕೊಂಡು ಹೋಗಿತ್ತು. ಸೊ ಈಗ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಮಳೆ ಇಲ್ಲ, ಆದರೂ ಕೂಡ ಮುಂದಿನ 2 ವಾರ ಭಾರಿ ಮಳೆ ಆಗೋ ಸಾಧ್ಯತೆ ಇದೆ. ಇದು ಮಳೆಗಾಲದ ಅತ್ಯಂತ ಕಟ್ಟಕಡೆಯ ಘಟ್ಟ. ಇದು ಅಕ್ಟೋಬರ್ 15ರ ಬಳಿಕ ಹಿಂಗಾರು ಮಳೆ ಶುರುವಾಗುತ್ತೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿಯನ್ನು ಕೊಡಲಾಗಿದ್ದು ಅನೇಕ ಜಿಲ್ಲೆಗಳಿಗೂ ಕೂಡ ಕಟ್ಟೆಚ್ಚರವನ್ನು ಕೊಡಲಾಗಿದೆ. ಅಕ್ಟೋಬರ್ 15ರ ಬಳಿಕ ಹಿಂಗಾರು ಮಳೆ ಶುರುವಾಗುತ್ತೆ. ಸೊ ಮಳೆಗಾಲದ ಸ್ವಾಭಾವಿಕವಾದ ಕಟ್ಟಕಡೆಯ ಹಂತದಲ್ಲಿ ಒಂದಷ್ಟು ವರುಣನ ಅಬ್ಬರ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಕೆಲ ಜಿಲ್ಲೆಗಳಲ್ಲಿ ಭಾರೀ ವರ್ಷಧಾರೆಯ ಮುನ್ಸೂಚನೆ ಕೊಡಲಾಗಿದ್ದು ಮುಂಗಾರು ಮಳೆಯ ಕೊನೆಯ ಹಂತದಲ್ಲಿ ಅಬ್ಬರ ಶುರುವಾಗಲಿದೆ ಅನ್ನುವಂತಹ ಮಾಹಿತಿ. ಮುಂದಿನ 1 ವಾರ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತೆ. ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ ಈ ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ. ಜೊತೆಗೆ ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿಯೂ ಕೂಡ ಸಾಧಾರಣ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದ್ದು ಅಕ್ಟೋಬರ್ 15ರವರೆಗೆ ಮುಂಗಾರು ವರ್ಷಧಾರೆ ಶುರುವಾಗುತ್ತೆ. ಅಕ್ಟೋಬರ್ 15ರ ಬಳಿಕ ಹಿಂಗಾರು ಮಳೆ ಶುರುವಾಗುತ್ತೆ. ಸೊ ರಾಜ್ಯ ಹವಾಮಾನ ಇಲಾಖೆಯಿಂದ ಅಧಿಕೃತ ಮಾಹಿತಿ. ಹಾಗಾಗಿ ರಾಜ್ಯದ ಕೆಲ ಜಿಲ್ಲೆಗಳಿಗೆ ಹೈ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.